ಸಮಾಜವನ್ನು ತಿದ್ದುವ ಶಕ್ತಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕಿದೆ. ಶ್ರೀ ವಿ.ಎಸ್. ಪಾಟೀಲ ಅಭಿಮತ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜ್ಯ ಶ್ರೀ ಡಿ. ವೀರೇಂದ್ರ ಹೆಗ್ಗಡೆ ಮತ್ತು ಮಾತೋಶ್ರೀ ಹೇಮಾವತಿ ಅಮ್ಮನವರ ಮಾರ್ಗದರ್ಶನದಲ್ಲಿ ಇಡೀ ರಾಜ್ಯಾದ್ಯಂತ ನಡೆಯುತ್ತಿರುವ ಮದ್ಯವರ್ಜನ ಶಿಬಿರಗಳ ಮೂಲಕ ದುಶ್ಚಟಕ್ಕೆ ಅಂಟಿಕೊಂಡು ದಾರಿ ತಪ್ಪುತ್ತಿರುವ ಇಂದಿನ ಯುವಕರನ್ನು ಈ ಶಿಬಿರಗಳಗಳಗಿ ಹಾಕುವುದರ ಜೊತೆಗೆ ಅವರನ್ನು ಸರಿದಾರಿಗೆ ತಂದು ಅಂಥವರಿಗೆ ನೆಮ್ಮದಿಯ ಬದುಕು ಕಲ್ಪಿಸಿಕೊಟ್ಟು ಸಮಾಜದ ಸಬಲೀಕರಣ ಮತ್ತು ಆರ್ಥಿಕ ಪರಿಸ್ಥಿತಿ ಸುಧಾರಿಸುವ ಸಲುವಾಗಿ ಮಹಿಳೆಯರ ಸ್ವಸಹಾಯ ಸಂಘಗಳನ್ನು ಸ್ಥಾಪಿಸುವುದರೊಂದಿಗೆ ಹಲವಾರು ಯೋಜನೆಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಸಮಾಜದ ಉದ್ಧಾರಕ್ಕಾಗಿ ಶ್ರೀಕ್ಷೇತ್ರ ಧರ್ಮಸ್ಥಳ ಶ್ರಮಿಸುತ್ತಿರುವುದನ್ನು ನೋಡಿದರೆ ಶ್ರೀಕ್ಷೇತ್ರಕ್ಕೆ ಸಮಾಜದ ಮೇಲಿರುವ ಕಳಕಳಿಯನ್ನು ಎತ್ತಿ ತೋರಿಸುತ್ತದೆ ಎಂದು ಬಿಎಲ್ಡಿ ನಿರ್ದೇಶಕರು ಶ್ರೀ ವಿ.ಎಸ್. ಪಾಟೀಲ ಹೇಳಿದರು. ಅವರು ವಿಜಯಪುರ ಜಿಲ್ಲೆಯ ಬಬಲೇಶ್ವರ ಪಟ್ಟಣದ ಶ್ರೀ ಕೂಸಪ್ಪಯ್ಯ ಅವರ ದೇವಸ್ಥಾನದಲ್ಲಿ ದಿನಾಂಕ 13/8/2026 ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವಿಜಯಪುರ 2 ಯೋಜನಾ ಕಚೇರಿ ಇವರ ಸಹಯೋಗದಲ್ಲಿ ನಡೆಗಿದ ಪಾನಮುಕ್ತ ಸದಸ್ಯರ ನವಜೀವನೋತ್ಸವ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ತಾಲೂಕಾ ಯೋಜನಾಧಿಕಾರಿ ಶ್ರೀ ಸತೀಶ ಅವರು ಮಾತನಾಡಿ ಶ್ರೀ ಕ್ಷೇತ್ರದ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿ ನವಜೀವನ ಸಮಿತಿ ಸದಸ್ಯರಿಗೆ ಶುಭ ಹಾರೈಸಿದರು. ಆರೋಗ್ಯ ಇಲಾಖೆಯ ನಿವೃತ್ತ ಅಧಿಕಾರಿ ಎನ್ಆರ್ ಅರ್ಜನಗಿ ಮಾತನಾಡಿದರು. ವಲಯ ಮೇಲ್ವಿಚಾರಕ ಉಮೇಶ ಸ್ವಾಗತಿಸಿದರು. ಕಲಬುರ್ಗಿ ಜನಜಾಗೃತಿ ವಿಭಾಗದ ಮೇಲ್ವಿಚಾರಕ ಶ್ರೀ ಮಲ್ಲೀಶಪ್ಪ ನಿರೂಪಿಸಿ ವಂದಿಸಿದರು. ಶ್ರೀ ಕ್ಷೇತ್ರದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಶ್ರೀ ಗುರುಪಾದೀಶ್ವರ ನವಜೀವನ ಸಮಿತಿಯ ಟೀಶರ್ಟ್ಗಳನ್ನು ಗಣ್ಯರು ಬಿಡುಗಡೆಗೊಳಿಸಿದರು. ನವಜೀವನ ಸಮಿತಿಯ ಶಂಕರಗೌಡ ಚನ್ನವೀರ, ಸುಭಾಷ್ ಕಂಬಾಗಿ, ವಿಠ್ಠಲ ಶಿರೋಳ, ಸದಾಶಿವ ದಳವಾಯಿ ಸೇರಿದಂತೆ ತಾಲೂಕಿನ ಸರ್ವ ನವಜೀವನ ಸದಸ್ಯರು ಉಪಸ್ಥಿತರಿದ್ದರು. ವರದಿ ಸುರೀಶ ಜಾಮಗೌಡ, ಉಪಸಂಪಾದಕರು, ಕರುನಾಡ ರತ್ನ ನ್ಯೂಸ್. ಇಚ್ಛಾಶಕ್ತಿ ಮತ್ತು ಅವರು ಭಾರತೀಯ ನಮ್ಮಲ್ಲಿ ಇರ್ತಕ್ಕಂಥ ಸಮಾಜದ ಕಡುಕುಗಳನ್ನು ದೂರ ಮಾಡುವ ನಿಟ್ಟಿನಲ್ಲಿ ಸಮಾಜವನ್ನು ಸುಧಾರಿಸುವ ಮಟ್ಟದಲ್ಲಿ ಇಡೀ ತಳಮಟ್ಟದಿಂದ ಧರ್ಮಸ್ಥಳ ಸೇವಾ ಸಮಿತಿಯವರ ಸಂಘದವರು ಒಂದು ಕಾರ್ಯಗಳು ನಡೀತಾರೆ. ಯಾಕಂದ್ರೆ ನಾವು ನಮಗದ್ರ ಬಗ್ಗೆ ಅರಿವು ಇದ್ದಿಲ್ಲ. ಇವತ್ತು ಸಾಕಷ್ಟು ಮಹಿಳಾ ಸಂಘಟನೆಗಳು ಮಾಡಿದ್ದಾರೆ. ಆ ಸಾಲುಗಳು ಕೊಡೋದ್ರ ಮೂಲಕ ಸಮಾಜದಲ್ಲಿ ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿಕೊಳ್ಳಿ ಅನ್ನುವಂಥ ಉಳಿತಾಯ ಮಾಡಿ ಅನ್ನುವಂಥ ಒಂದು ಕಾರ್ಯಕ್ರಮ ಇರುವುದು. ವ್ಯಸನ ಮುಕ್ತ ಭಾರತ ಆಗಬೇಕು ಅನ್ನುವಂಥ ಒಂದು ಸಂಕಲ್ಪ ಹೆಗ್ಡೆ ಅವರು ಹೆಗ್ಡೆ ಅವ್ರದ್ದು ಐದು. ಅದಕ್ಕೆ ಮೊನ್ನೆ ತಾನೇ ವ್ಯಸನ ಮುಕ್ತ ಈ ಕಾರ್ಯಕ್ರಮ ಮಾಡೋಕ್ಕೆ 1 ವರ್ಷ 2 ವರ್ಷದಿಂದ ಆಗಿರ್ಬೋದು. ಮೊದಲು 2023 ಒಂದು ಕಾರ್ಯಕ್ರಮ ಕೇಳಿದ್ರು. ನಾವು ಏನೋ ಮಾಡ್ತಾರೆ ಬೇಡಪ್ಪ, ಇದು ಹೇಗೆ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ತೀವಿ. ನಾವು ಎಲ್ಲರೂ ಅದಕ್ಕೆ ಅಷ್ಟೊಂದು ಆಸಕ್ತಿ ವಹಿಸಿಲ್ಲ, ಅದ್ರ ಬಗ್ಗೆ ಇದು ಮಾಡಿಲ್ಲ. ನಮ್ಮ ಶಾಖರಗೌಡರೆಲ್ಲ ಬಂದು ಕೇಳಿದ್ರು. ಅವರು ಕೇಳಿದಾಗಿಲ್ಲ ಉಪಾಶ್ರಮ ಮಾಡಿದಾಗ ನಮಗೊಂದು ಮೀಟಿಂಗ್ ಕರೆದಾಗ ಎಲ್ಲ ಪ್ರಮುಖರು ಇರ್ಬೋದು. ಇವತ್ತು ಅದರ ಒಂದು ಪಂಚವರ್ಷದ ಪ್ರತಿರೂಪವಾಗಿ ಈ ಕಾರ್ಯಕ್ರಮ ಇವತ್ತೇನೆಂದ್ರೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಳೋ ಉದ್ದೇಶನು ಎಲ್ಲರೂ ವ್ಯಸನ ಮುಕ್ತದಿಂದ ದೂರಾಗಿ, ಕೆಟ್ಟ ಚಟಗಳಿಂದ ದೂರಾಗಿ ನಾವು ಮತ್ತೆ ಮರಳಿ ಸಮಾಜದಲ್ಲಿ ನಮ್ಮ ಬಂಧು ಬಾಂಧವರು, ನಮ್ಮ ಹೆಣ್ಣು ಮಕ್ಕಳು ಇರ್ಬೋದು, ನಮ್ಮ ಸಮಾಜ ಇರ್ಬೋದು, ನಮ್ಮನ್ನು ಗೌರವಿಸುವ ನಿಟ್ಟಿನಲ್ಲಿ ಎಲ್ಲರನ್ನೂ ಕೂಡ ತರುವ ನಿಟ್ಟಿನಲ್ಲಿ ಧರ್ಮಸ್ಥಳದ ಈ ಮಂಜುನಾಥ ಸಂಘ ಮತ್ತು ವೀರೇಂದ್ರ ಹೆಗಡೆ ಗುಜ್ಜರ ಒಂದು ಮಾರ್ಗದರ್ಶನದಿಂದ ಈ ಇವತ್ತು ಸಮಾಜದಲ್ಲಿ ಒಂದು ಒಳ್ಳೆಯ ಕಾರ್ಯವನ್ನು ನಾವು ಕಾಣ್ತಾ ಇದ್ದೀವಿ. ಯಾಕಂದ್ರೆ ಪ್ರತಿಯೊಬ್ಬರಲ್ಲಿ ಏನಿರ್ತಂದ್ರೆ ಒಂದು ಸ್ಟಾರ್ಟಿಂಗ್ ಒಂದು ಇವಾಗ ಏನಾಗೈತೆ ಅಂದ್ರೆ ನಮ್ಮ ಪರಿಸ್ಥಿತಿ ದೀಕಾಲ ಹೇಳ್ದಂಗೆ ಮೊಬೈಲ್ ಎಲ್ಲರೂ ಯೂಸ್ ಮಾಡ್ತೀವಿ. ಅದು ಬಿಟ್ಟರೆ ನಡೀತಿಲ್ಲೋ ಅನ್ನೋ ಪರಿಸ್ಥಿತಿ ಇವದಿ ನಾವು. ಮತ್ತು ಯಾವುದೇ ಕೆಲಸ ಕಾರ್ಯಗಳನ್ನು ನಾವು ಸಮಾಜದಲ್ಲಿ ಮಾಡ್ಕೊಳ್ಳೋದು ಹೋಗಿ ಒಬ್ಬ ತಾಯಿ ಕೇಳಿದ್ರೆ ನನ್ನ ಮಗಾಗ ಒಂದು ಸಮಸ್ಯೆ ಐತೆ ಅಂದ್ರೆ ನೀವು ಪರಿಹರಿಸಿ, ಏನು ಮಗ ಏನು ಸಮಸ್ಯೆ ಐತಿ, ಗುರುಗಳ ಹತ್ರ ಕರ್ಕೊಂಡು ಕೇಳಿರ್ತಾವ. ಗುರುಗಳ ಹತ್ರ ಹೋಗಿ ಕೇಳಿರ್ತಕ್ಕ ನನ್ನ ಮಗ ಬಾಳೆಹಣ್ಣು ತಿನ್ನೋ ಚಟ ಐತಿ, ಅದನ್ನು ನಾವು ಭಾಳ ಇವಾಗ ಕೇಳಿದ್ರಿ, ದೊಡ್ಡ ಗುರುಗಳದ್ರಿ, ಅದನ್ನು ನಾವು ತಿಳಿ ಹೇಳಿ ಅದನ್ನು ತಿನ್ನೋದನ್ನು ಬಿಡಿಸ್ಬೇಕು ನೀವು ಅಂತ ಹೇಳಿ ಗುರುಗಳನ್ನ ಕೇಳ್ಕೊಂಡು ಗುರುಗಳನ್ನ ಬಾಳೆಹಣ್ಣು ತಿನ್ನೋದು ಒಂದು ದಿವಸ 2 ದಿವಸ ಬಿಡ್ತಾಳೆ ತಾಯಿ, ಬಿಡಿಸ್ತಾರೆ
ಗುರುಗಳ ಮಾತಿಗೆ ಬಿಡ್ತಾನ ದೊಡ್ಡ ಜ್ಞಾನಿಗಳ ಹತ್ರ ಕರ್ಕೊಂಡಿತ್ತು. ಅವಾಗ ಅವ್ರ ಗುರುಗಳು ಹೇಳಿದಂತ ಮಗನ ಕರ್ಸ್ಕೊಂಡು ಕೂತ್ಕೊಂಡು ತಾಯಿ ಹೇಳಿದ ತೋರ್ಮುಂದ 6 ತಿಂಗಳು ಬಿಟ್ಟು ಬಾನಿ ಅಂತ ನಿನ್ನ ಮಗನ ಕರ್ಕೊಂಡು ಪುನಃ 6 ತಿಂಗಳು ಬಿಟ್ಟು ನನ್ನ ಆಶ್ರಮಕ್ಕೆ ನಿನ್ನ ಮಗನ ಸರಿ ಮಾಡ್ಕೊಂಡು ಹೋಗ್ತೇವೆ. ಅವಾಗ ತಾಯಿ ಅಂದ್ರೆ ಇಂಥ ದೊಡ್ಡ ಮಹಾನ್ ಗುರುಗಳದೇ ನೀವು ಎಲ್ಲ ಕಡೆ ನಿಮ್ಮ ಹೆಸರೈತಿ, ನಮ್ಮ ಮಗಗೆ ಒಂದು ಬಾಳೆಹಣ್ಣು ತಿನ್ಸಿ ಬಿಡಕ್ಕೆ 6 ತಿಂಗಳು ಟೈಮ್ ತೊಗೊಂಡ್ರಲ್ಲ ಗುರುಗಳ ಕೇಳಿ ಒಂದು ಮಾನಸಿಕ ಖಿನ್ನತೆಯೊಳಗೆ ಮಗನ ಕರ್ಕೊಂಡು ಪುನಃ ಮತ್ತೆ ತನ್ನ ಮನೆಗೆ ಹೋದ. ಮನೆಗೆ ಹೋಗಿ ಮತ್ತೇನು ಮಾಡಿದ್ದು 6 ತಿಂಗಳ ಒಳಗೆ ಕಾಯ್ದು 10 ಮಗನ ಪುನಃ ಗುರುಗಳ ಹತ್ರ ಕರ್ಕೊಂಡ್ಬಂದು ಗುರುಗಳ ಹತ್ರ ಆಯ್ತು ನಾವು ಇನ್ನು ಹಸಿರು ಮಾಡ್ತೀವಿ ಮೇಲೆ ಬಾಳೆಹಣ್ಣ ತಿನ್ನೋದು ಬಿಡ್ತಾನಮ್ಮ, ನೀ ಏನು ಚಿಂತೆ ಮಾಡಬೇಡ, ನಿಮ್ಮ ಮಗ ಒಳ್ಳೇದಾಗ್ತೈತಿ, ನಿನ್ನ ಮಗ ಹೋಯ್ತಿದ್ರೆ ನಿನ್ನ ಮಗ ಭವಿಷ್ಯ ಐತಿ ಅಂತ ಹೇಳಿ. ಅವಾಗ ಆ ತಾಯಿ ಆ ಗುರುಗಳ ಹತ್ರ ಒಂದು ಮಾತಿದ್ದ, ಬರೇ ಒಂದು ಬಾಳೆಹಣ್ಣು ತಿನ್ನೋದು ಬಿಡ್ಸಾಕ ನಿಮ್ಮ ಕೈಲೇ ಮಹಾನ್ ಯೋಗಿಗಳ ಜ್ಞಾನಿಗಳ ತನ್ನ ಕಡೆ ಬಂದ್ರೆ ಒಂದು ಬಾಳೆಹಣ್ಣು ತಿನ್ನೋದು ಬಿಡ್ಸಾಕ ನೀವು 6 ತಿಂಗಳು ಟೈಮ್ ತಗೊಂಡ್ರಿ. ಮತ್ತು ನಿಮ್ಮನ್ನ ಮಹಾನ್ ಯೋಗಿಗಳು ಮಹಾನ್ ತ್ಯಾಗಿಗಳು ಮತ್ತು ಸತ್ಪುರುಷರು ಯಾಕೆ ಅಂದ್ರೆ ನಿಮಗೆ ಒಂದು ಬಾಳೆಹಣ್ಣು ತಿಂದು ಬಿಡ್ಸಾಕ ನಿಮ್ಮ ಕಡೆ 6 ತಿಂಗಳು ಟೈಮ್ ತಗೊಂಡಿರ್ತಾರೆ. ಮುಂದೆ ಮತ್ತೆ ಇದಕ್ಕೆ ಪರಿಹಾರ ಹೆಂಗೆ, ಸಮಾಜದ ಒಳಿತಿಗೆ ನಿಮ್ಮ ಕಾರ್ಯ ಏನು ಅಂತಿದ್ರು. ಅವಾಗ ಆ ಗುರುಗಳು ಹೇಳಿದ್ರು, ಅಮ್ಮ ನೀ ಕೇಳೋದು ಪ್ರಶ್ನೆ ಸರಿಯಾಗಿದೆ. ಯಾಕಂತ ಕೇಳಿದ್ರೆ ನಾನು ಅವಾಗ ಬಾಳೆಹಣ್ಣು ತಿಂತೀನಿ, ಬಾಳೆಹಣ್ಣು ತಿಂದು ಬಿಡಕ್ಕೆ ನನಗೆ 6 ತಿಂಗಳು ಬೇಕಾಗ್ತದೆ. ಅವತ್ತಿನ ದಿವಸ ನಾ ಹೇಳ್ತಿದ್ರೆ ನಾ ಅಪವಾದಕ್ಕೆ ಒಳಗಾಗ್ತೀನಿ, ಅದಕ್ಕೆ ಇವತ್ತು ನಾ ಬಾಳೆಹಣ್ಣು ತಿಂದು ಬಿಟ್ಕೊಳಕ್ಕೆ ನಿನ್ನ ಬಗ್ಗೆ ನಾನು ಬುದ್ಧಿ ಹೇಳಿದ್ದೀನಿ. ಅದಕ್ಕೆ ಸಮಾಜದಾಗ ಯಾವುದೇ ಕಾರ್ಯಗಳಲ್ಲಿ ಸಂಘಟನೆಗಳಲ್ಲಿ ಸಮಾಜದ ಒಳಿತಿಗಾಗಿ ಮಾಡುವಂತ, ಯಾಕಂದ್ರೆ ವೀರೇಂದ್ರ ಹೆಗಡೆ ದಂಪತಿಗಳ ಶ್ರಮ ಮತ್ತು ಅವರು ಆಲೋಚನೆಗಳು ಸಮಾಜಮುಖಿಯಾಗಿದ್ದಾವೆ. ಮತ್ತು ಅವತ್ತು ಅವ್ರು ಸಮಾಜಮುಖಿ ಆಗದ ಅಂದ್ರೆ ಸಮಾಜ ಜನರ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಬಹಳ ಪ್ರೀತಿಯ ಬಹಳ ಆತ್ಮೀಯ ಕಾರ್ಯಕ್ರಮ ಅಂದ್ರೆ ಅವರು ಮಧ್ಯವರ್ಜನ ಶಿಬಿರ. ನಾವೆಲ್ಲ ಸರಿಸುಮಾರು ಇಲ್ಲೆಲ್ಲ ಕೂತವರು ಮಧ್ಯವರ್ಜಕ ಶಿಬಿರಕ್ಕೆ ಸೇರಿ ಪಾನಮುಕ್ತರಾಗಿ ನವಜೀವನ ಸಮಿತಿಯ ಸದಸ್ಯರಾಗಿ ಹಲವು ಮಧ್ಯವರ್ಜನ ಶಿಬಿರಗಳಲ್ಲಿ ತಮ್ಮ ಸೇವೆಯನ್ನು ನೀಡಿದ್ದೀವಿ. ನಿಮ್ಗೆ ಗೊತ್ತಿದೆ, ಆ ಶಿಬಿರದಲ್ಲಿ 50 ರಿಂದ 60 ಜನ ಭಾಗವಹಿಸ್ತಾರೆ. ಕನಿಷ್ಠ ಅಂದ್ರೆ ಒಂದು 30 ಜನ ಕುಟುಂಬದ ಸದಸ್ಯರು ಕೂಡ ಪಾನಮುಕ್ತ ಜೀವನ ನಡೆಸಿದ್ರೆ ಅವರ ಕುಟುಂಬದ ಸದಸ್ಯರ ಒಂದು ಸಂತೋಷ ಎಷ್ಟು ವ್ಯಕ್ತವಾಗ್ತದೆ ಅಂದ್ರೆ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ. ಯಾಕಂದ್ರೆ ನೀವು ಕೂಡ ಒಂದು ಹಂತದಲ್ಲಿ ನಾನು ಯಾವ ಪರಿಸ್ಥಿತಿಯಲ್ಲಿ ಇದೆ, ಆ ಊರಿನಲ್ಲಿ ಆ ಸಮಾಜದಲ್ಲಿ ನನಗೆ ಯಾವುದೇ ಒಂದು ರೀತಿಯ ಸ್ಥಾನಮಾನ ಗೌರವ ಇರಲಿಲ್ಲ. ಅದನ್ನು ಬಿಟ್ಟು ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಧ್ಯವರ್ಜನ ಶಿಬಿರಕ್ಕೆ ಸೇರಿ ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರ ಮಾರ್ಗದರ್ಶನದಂತೆ ಅವರೆಲ್ಲ ಕಾರ್ಯಕರ್ತರು ನೀಡಿದ ಏನು ಹೇಳಿಕೆಯನ್ನ ನೀವೆಲ್ಲರೂ ಕೂಡ ಪಾಲನೆ ಮಾಡಿದ್ರಿಂದ ಒಂದು ಉತ್ತಮ ಜೀವನವನ್ನು ನಡೆಸಲಿಕ್ಕೆ ಕ್ಷೇತ್ರದ ಮಂಜುನಾಥ ಸ್ವಾಮಿ ಅನುಗ್ರಹದೊಂದಿಗೆ ಪೂಜ್ಯರ ಆಶೀರ್ವಾದ ನಿಮ್ಗೆಲ್ಲರಿಗೂ ಕೂಡ ಸಿಕ್ಕಿದೆ ಎನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಅರಿವಾಗಿದೆ.